ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಖಾನಾಪುರದಲ್ಲಿ ಆಯುಷ ಇಲಾಖೆ, ಬೆಂಗಳೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ ಇಲಾಖೆ, ಉಡುಂಗಲ್ ಖಾನಾಪುರ ಪ್ರೌಢಶಾಲೆ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಆಯುಷ ಅಭಿಯಾನದಡಿ ಮಕ್ಕಳಿಗೆ ಆರೋಗ್ಯಕರ ಜೀವನ ಶೈಲಿಯ ಆಯುಷ್ನ ಆಯುರ್ವೇದ ಕಾರ್ಯಕ್ರಮ ದಿನಾಂಕ 12/9/2024 ಜರುಗಿತು. ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಶಾಲೆಯ ಕನ್ನಡ ಕಲಾ ಶಿಕ್ಷಕರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡ್ತಾ, ಇಂದು ನಮ್ಮ ಶಾಲೆಯಲ್ಲಿ ಪರಶುರಾಮ್ ದೈಹಿಕ ಶಿಕ್ಷಣ ಶಿಕ್ಷಕ ಆಸಕ್ತಿಯಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ. ಅನಾದಿ ಕಾಲದಿಂದಲೂ ಆಯುರ್ವೇದಿಕ ಚಿಕಿತ್ಸಾ ಪದ್ಧತಿ ರೂಢಿಯಲ್ಲಿದೆ. ಮನೆ ಮದ್ದು ಎನ್ನುವಂತೆ ನಾವು ದಿನನಿತ್ಯದಲ್ಲಿ ತರಕಾರಿಗಳನ್ನು ಹೆಚ್ಚು ಬಳಸಬೇಕು. ದೇಹದ ಯಾವುದೇ ರೋಗಕ್ಕೆ ಆಯುರ್ವೇದಿಕ ಔಷಧಿಯಿಂದ ಗುಣಪಡಿಸಬಹುದಾಗಿದೆ. ಈ ಔಷಧ ಸೇವನೆಯಿಂದ ದೇಹಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಜಂಕ್ ಫುಡ್ ಬಹಳಷ್ಟು ಆಸಕ್ತಿಯಿಂದ ತಿನ್ನುತ್ತಾರೆ. ಇದು ಸರಿಯಾದ ಕ್ರಮವಲ್ಲ. ಯೋಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಲಿಯಲೇಬೇಕು. ಯೋಗವನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿದಂತಹ ಕೀರ್ತಿ ನಮ್ಮ ದೇಶ ಭಾರತಕ್ಕೆ ಸಲ್ಲುತ್ತದೆ. ಯೋಗವನ್ನ ಕಲಿಯುವುದರ ಮೂಲಕ ರೋಗವನ್ನ ದೂರ ಇಡಬಹುದು. ಆಯುರ್ವೇದಿಕ ಚಿಕಿತ್ಸಾ ಪದ್ಧತಿ ಫಲಿತಾಂಶ ನಿಧಾನವಾದರೂ ಪ್ರಧಾನವಾಗಿರುತ್ತದೆ ಎಂದು ಡಾಕ್ಟರ್ ದಂಡಪ್ಪ ಬಿರಾದಾರ್ ಹೇಳಿದರು. ನಂತರ ಡಾಕ್ಟರ್ ನವೀನ್ ಪಂಚಕರ್ಮ ವೈದ್ಯಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಶರಣಮ್ಮ ಬಿ.ಎಡ್ ಪ್ರಶಿಕ್ಷಣಾರ್ಥಿಯನ್ನ ಮಾಡಿದ್ರು. ನಂತರ ಬಿ.ಎಡ್ ಪ್ರಶಿಕ್ಷಣಾರ್ಥಿ ರೇಣುಕಮ್ಮ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಯುರ್ವೇದಿಕ್ ಡಾಕ್ಟರ್ ಸುಜಾತ ಬಿರಾದಾರ್ ಅಂತಂದು ರಾಯಚೂರು ನಗರದ ಮುತ್ತಾಲಮ್ಮ ಗುಡಿ ಹತ್ರ ಒಂದಿದೆ, ಹೌದಾ? ಗೊತ್ತಿಲ್ಲ ಸರ್. ಮಗ ಅಲೋಪತಿ, ಇವು ಎರಡರ ಮಧ್ಯದಲ್ಲಿ ನಮ್ಮ ಮಿಸ್ಸಸ್ಸು ಡಾಕ್ಟ್ರು, ಮಗಳು ಡಾಕ್ಟ್ರು, ಮಗನು ಡಾಕ್ಟ್ರು. ಆ ಮೂವರು ಡಾಕ್ಟರ್ಗೆ ನಾನು ಮಾಸ್ಟರ್. ಯಾಕಂದ್ರೆ ಒಂದು ಲೈನ್ ಹಿಡಿದ್ಬಿಟ್ರೆ ಅದೇ ಉದ್ಯೋಗ. ಈ ಆಯುರ್ವೇದಿಕ್ ಮತ್ತು ಅಲೋಪತಿಗೆ ಬಹಳಷ್ಟು ಕೆಲವು ವಿಷಯದಲ್ಲಿ ವ್ಯತ್ಯಾಸ, ಭಿನ್ನಾಭಿಪ್ರಾಯ ಇರ್ತದೆ. ಆದರೆ ಆಯುರ್ವೇದಿಕ್ ಎನ್ನುವಂತಹ ಪದ್ಧತಿ ಈಗಿನದಲ್ಲ, ರಾಮಾಯಣದ ಮಹಾಭಾರತ ಕಾಲದಿಂದಲೂ ಇರುವಂತ ಒಂದು ಪದ್ಧತಿ. ಆಗೇನೇನು ಕ್ಯಾಪ್ಸಲ್, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ಏನಿದ್ದಿಲ್ಲ. ಕೈ ಕಾಲು ಮುರಿದರೆ ಆ ಕಾಳಿನಿರ್ತಕ್ಕಂಥ ತೊಪ್ಪಲದ ರಸವನ್ನ ಹಚ್ಚಿ ಉಪಶಮನ ಮಾಡ್ತಾ ಇದ್ರು. ತಲೆ ನುಯ್ತಂದ್ರೆ ತಲೆಯ ಅಣೆಯ ಮೇಲೆ ಆ ರಸವನ್ನ ಹಿಂಡಿ ಆ ರಸದ ಮೂಲಕ ತಲೆನೋವನ್ನ ಹೋಗಲಾಡ್ತಿದ್ರು. ಹೀಗಾಗಿ ಇದಕ್ಕೆ ಭಾರತೀಯ ವೈದ್ಯ ಪದ್ಧತಿ ಅಂತ ಆಯುರ್ವೇದಿಕ್ ಪದ್ಧತಿ ಕರೀತಾರೆ. ಬಹಳಷ್ಟು ಪೂಜಾ ಮೇಡಮ್ ಅವರು ಯೋಗಾಸನ ಮಾಡ್ತಾರೆ. ಇಡೀ ಒಂದು ಸುಮಾರು 5,000-6,000 ವಿದ್ಯಾರ್ಥಿಗಳ ಮಧ್ಯದಲ್ಲಿ ಯೋಗಾಸನ ಮಾಡಿದಂಥವ್ರು. ಯೋಗಾಸನ ಮಾಡುವುದರ ಮೂಲಕ ರೋಗಗಳನ್ನ ಬರದಂತೆ ತಡೆಗಟ್ಟುವ ಶಕ್ತಿ ಯೋಗದಲ್ಲಿ. ಅದಕ್ಕೆ ಹೇಳ್ತಿರ್ತಾನೆ, ಯೋಗವನ್ನ ಕಲಿಯಿರಿ, ರೋಗದಿಂದ ದೂರವಿರಿ. ಆ ಶಕ್ತಿ ಅದಲ್ಲಿದೆ. ಯಾಕಂದ್ರೆ ಯೋಗ ಹುಟ್ಟಿದ್ದು ಭಾರತದಲ್ಲಿ, ಭಾರತ ದೇಶದಲ್ಲಿ ಹುಟ್ಟಿದಂತ ಯೋಗ ಅದೊಂದು ಆಯುರ್ವೇದ ಪದ್ಧತಿಯ ಔಷಧ, ಆಯುರ್ವೇದ ಪದ್ಧತಿಯ ಒಂದು ಆಸನ. ಅದು ಇವತ್ತಿಗೂ ಇಲ್ಲಿ ಟುಡೆ ಇಲ್ಲದನ ನನಗೇನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ, ಮೊಣಕಾಲು ನೋಯ್ತಿದ್ರೆ, ಗರ್ಕೋಸ್ ಆಗಿದ್ರೆ, ಏನಾದ್ರೂ ಚರ್ಮದ ವ್ಯತ್ಯಾಸ ಆಗಿದ್ರೆ, ಚರ್ಮದಲ್ಲಿ ಏನಾದ್ರೂ ಕಲೆಗಿಸ ಆಗ್ತಿದ್ರೆ ಹೋಗುವುದು ಆಯುರ್ವೇದಿಕ್ ಆಸ್ಪತ್ರೆ. ನಾವು ಎಲ್ಲೂ ಕೂಡ ಇವತ್ತಿಗೂ ಆ ಮೇಡಮ್ ಅವರು, ಇಬ್ಬರು ಮೇಡಮ್ ಅವರು, ಲೇಡೀಸ್ ಮೇಡಮ್ ಅವರು ಡಾಕ್ಟರ್ ಇದ್ದಾರೆ. ನಾನು ಇವತ್ತಿಗೂ ಆಯುರ್ವೇದಿಕ್. ಇವತ್ತು ನನ್ನ ಕೆಮ್ಮು ಹೆಚ್ಚಾಯಿತು ಅಂದ್ರೆ ರಾತ್ರಿ ಊಟ ಮಾಡಿ ಮಲಗುವಾಗ 2 ಬೆಳ್ಳುಳ್ಳಿ ಬಳಕವನ್ನ ತಿಂತೀನಿ, ಟಿಲ್ ಟುಡೇ. ಜೊತೆಗೆ ಹಾಲಿನಲ್ಲಿ ಅರಿಶಿಣವನ್ನು ಬೆರೆಸಿ ಕುಡಿದು ಮಲಗುತ್ತೇನೆ. ಬೆಳ್ಳುಳ್ಳಿ ತಿಂದ ಮೇಲೆ, ಹಾಲನ್ನು ಅರಿಶಿಣದಲ್ಲಿ ಕುಡಿದ ಮೇಲೆ ನೀರು ಕುಡಿಯಲ್ಲ. ಬೆಳಗ್ಗೆ ಕೆಮ್ಮು ಔಟ್, ಕೆಮ್ಮನೇ ಇರೋದಿಲ್ಲ. ಆದರೆ ನಾವೇನ್ ಮಾಡ್ತೀವಿ, ನಾನು ಬೇರೆ ಔಷಧ ಬಗ್ಗೆ ಟೀಕೆ ಮಾಡಲ್ಲ. ಇದು ಸೈಡ್ ಎಫೆಕ್ಟ್ ಆಗಲ್ಲ. ಆಯುರ್ವೇದಿಕ್ ಪದ್ಧತಿ ಹೇಳ್ತಿರ್ತೀನಲ್ಲ, ಮನೆಯಲ್ಲಿ ಹೇಳ್ತಿರ್ತೀನಿ,
ಸೌತೆಕಾಯಿ, ಟೊಮೊಟೊ ಹಣ್ಣು, ಗಜ್ರಿ, ಮೆಂತೆ ಪಲ್ಲೆ, ಹಾಗಲಕಾಯಿ, ಸಬ್ಬಸ್ಗಿ ಇವೆಲ್ಲವನ್ನು ಬಳಸ್ಬೋದು. ಈ ಮಕ್ಕಳೇನಾಗಿರ್ತಂದ್ರೆ ಜಂಕ್ ಫುಡ್ ಹೋಗ್ಬಿಟ್ಟ, ಬೇಕರಿ ಫುಡ್ ಹೋಗ್ಬಿಟ್ಟ. ಬೇಕಿದ್ರೆ ಚೀಲ ನೀವು ಚೆಕ್ ಮಾಡಿ, ಅದ್ರೊಳಗೆ ದಾಳಂಬ್ರಿ, ಸೌತಿಕಾಯಿ ಅದ. ನಾನು ಇಲ್ಲೇ ಕುಂತಿರ್ತೀನಿ, ಬೇಕು ಯಾರು ಹುಡುಗರು ಕಳಿಸ್ರಿ, ನಾವು ಫ್ರೀ ಬಹುಶಃ ನಾನು ತಂದುಬಿಟ್ಟು ಕುಂತಾಗ ಕೇಳಿ ಸೌತಿಕಾಯಿ, ಟೊಮೊಟೊ ಹಣ್ಣು, ಗಜ್ರಿ ಮಲ್ಲಿಂದ ತಂದಿರ್ತೀನಿ. ನಾವೇನ್ ಮಾಡ್ತೀವಿ ಅದನ್ನ ಬಿಡ್ತೀವಿ, ಬೇಕರಿ ಫುಡ್ ಹೋಗ್ಬಿಡ್ತೀವಿ, ನಾಲಿಗೆ ರುಚಿಯನ್ನ ಕೊಡೋದು ನೋಡ್ತೀವಿ. ಆದ್ರೆ ದೇಹಕ್ಕೆ ಆರೋಗ್ಯವನ್ನ ರಕ್ಷಣೆ ಮಾಡುವಂತ ಫುಡ್ ಅನ್ನ ನಾವು ತಿಂದ್ರೆ ಅದು ನಮಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆದ್ದರಿಂದ ಆಯುರ್ವೇದಿಕ ಪದ್ಧತಿ ಅದು ಸನಾತನ ಕಾಲದಿಂದಲೂ ಮೂಡಿ ಬಂದಿರುವಂತಹ ಒಂದು ಪದ್ಧತಿ. ನಮ್ಮ ಮನೆಯವರು, ಅದಾದ್ಮೇಲೆ ನನ್ನ ಮಗಳು ಅದೇ ವೈದ್ಯಕೀಯ ಕೋರ್ಸದಲ್ಲಿ ಇವತ್ತ ಮುಗಿಸಿಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ನಮ್ಮ ಧರ್ಮಪತ್ನಿಯವರು ಅದೇ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಇದ್ರ ಬಗ್ಗೆ ಅಭಿಮಾನ ಯಾಕಂದ್ರೆ ಇದು ರೊಕ್ಕ ಕಡಿಮೆ ಈ ಟ್ರೀಟ್ಮೆಂಟ್ಗೆ. ಇದಕ್ಕೇನು ಆಯುರ್ವೇದ ಮೂಲಕ ಏನು ತಗೋತೀವಲ್ಲ, ಮೊಣಕಾಲು ನೋವು ಆತ ಬಹುಶಃ ನನ್ನ ಮಿತ್ರ ಅಂತ ಕೇಳ್ತೀನಿ. ನಾವೇನಾದ್ರೂ ಬೆಳಗ್ಗಿನ ಸಾಯಂಕಾಲ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದಾಗ್ಬಿಟ್ಟೆ ಇಲ್ಲಿ ಸ್ಟಾರ್ಟ್ ಆಗ್ತಾವೆ. ಲೈಟಾಗಿ ಟ್ರೀಟ್ಮೆಂಟ್ ಮಾಡ್ತೀವಿ, ಫ್ರೀಯಾಗಿ ಟ್ರೀಟ್ಮೆಂಟ್. ಒಂದು ಪೈಸೆ ಇವತ್ತಿಗೆ ನಾನು ಆಯುರ್ವೇದ ಆಸ್ಪತ್ರೆಗೆ ಹೋಗ್ತಾ ಇದ್ರೆ 5 ಪೈಸೆ ಕೊಟ್ಟಿದ್ದೆ. ಯಾಕಂದ್ರೆ ಆ ಪದ್ಧತಿಯನ್ನು ಹೆಚ್ಚು ಪ್ರಚಾರ ಮಾಡಬೇಕಾಗಿದೆ, ಹೆಚ್ಚು ಜನರನ್ನ ನಾವಲ್ಲಿ ಕಳಿಸ್ಬೇಕಾಗಿದೆ. ಆಯುರ್ವೇದ ಪದ್ಧತಿಗೆ ತನ್ನದಾದ ಇತಿಹಾಸ ಇದೆ. ಇನ್ನೂ ವಿಷಯದ ವಿವರಣೆಯನ್ನ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಯಾವ ಫುಡ್ ಅನ್ನ ಯಾವಾಗ ತೆಗೆದುಕೊಂಡ್ರೆ ಮಕ್ಕಳಿಗೆ ಏನಾಗ್ತಾ ಇದೆ. ಊಟ ಆದ ಮೇಲೆ ಕಿಲ್ಲು ಟುಡೆ ನಾನು ಕಂಡೀಷನ್ ಒಂದು ಬಾಳೆಹಣ್ಣು ತಿಂದ್ವಿ. ಊಟ ಎಲ್ಲೇ ಇರಲಿ, ಊಟ ಆದ್ಮೇಲೆ ಒಂದು ಬಾಳೆಹಣ್ಣ ಕಂಪಲ್ಸರಿ ತಿಂದ್ವಿ. ನೀವು ತಿಂದು 15 ದಿನ ಆದ್ಮೇಲೆ ನನಗೆ ಏಟಾದ್ರೆ ಏನ್ ಬದಲಾವಣೆ ನೀವು ಹೇಳ್ತೀರಿ. ಬೆಳಗ್ಗೆ ಎದ್ದುಗಳೇ ಮುಖ ತೊಕ್ಕೋದ್ಗಳನ್ನ ಅರ್ಧ ಲೀಟರ್ ಅಥವಾ 1 ಲೀಟರ್ ನೀರನ್ನ ಕುಡಿತೀವಿ. ಕಿಲ್ಲು ಟುಡೆ ಅರ್ಧ ಲೀಟರ್ ಅಥವಾ 1 ಲೀಟರ್ ನೀರು ಸಂಪೂರ್ಣವಾಗಿ. ಆಮೇಲೆ ಮಲಗುವುದಕ್ಕಿಂತ ಮುಂಚಿತವಾಗಿ ಬ್ರಷ್ ಮಾಡ್ತೀವಿ. ಇದು ನನಗೆ ವಿದ್ಯಾರ್ಥಿ ಜೀವನದಿಂದ ನನ್ನ ಗುರುಗಳು ನನಗೆ ಹೇಳಿಕೊಟ್ಟ ಪದ್ಧತಿ. ಇದು ಆಯುರ್ವೇದ ಪದ್ಧತಿಗೆ ಬಹಳ ಹತ್ತಿರವಾದಂತಹ ಅಂಶ ಅನ್ನೋದನ್ನ ನಾನು ದೃಢಪಟ್ಟಿದ್ದೇನೆ. ಆದ್ದರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ಆರೋಗ್ಯವನ್ನು ನೀಡುವಂತಹ ಔಷಧ ಅಂದ್ರೆ ಅದು ಆಯುರ್ವೇದ ಪದ್ಧತಿಯ ಔಷಧ. ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆಯನ್ನ ನೀಡುವಂತ ಚಿಕಿತ್ಸಾ ಪದ್ಧತಿ ಅಂದ್ರೆ ಅದು ಆಯುರ್ವೇದಿಕ್ ಪದ್ಧತಿ. ಆ ಹಿನ್ನೆಲೆಯಲ್ಲಿ ಇವತ್ತ ಅವರಾಗೆ ಬಂದಾರ, 3 ಬಂದ್ಬಿಟ್ರ, 3 ಬಂದಿದ್ದಾರೆ. ಆ 3 ವಿಷಯಗಳನ್ನು ಹೇಗೆ ಹೇಳ್ತಾರೆ ಅವುಗಳನ್ನು ತಾವುಗಳು ಅತ್ಯಂತ ಶಾಂತ ರೀತಿಯಿಂದ, ಬಹುಶಃ ನನ್ನ ಶಾಲೆ ವಿದ್ಯಾರ್ಥಿಗಳು ಶಾಂತ ಪ್ರಿಯರಂತ ಚೆನ್ನಾಗಿ ಗೊತ್ತಿದೆ, ಇನ್ನೂ ಶಾಂತರಾಗಬೇಕು. ಹಾಗೆ ಇವರ ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಎನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ವಿವರಣೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆ ಇದು ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ? ಯಾಕಂದ್ರೆ ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು. ಸೊ ಇವಾಗ ನೋಡಿ, ನಮ್ಮ ಕರ್ನಾಟಕ ಅಥವಾ ಭಾರತ ದೇಶ ಡಯಾಬಿಟಿಕ್ ಕಂಟ್ರಿ ಅಂತ ಹೇಳ್ತೇವೆ, ಹೌದಲ್ಲ? ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಅಥವಾ ಮುತ್ತಾತರು ಅವರು ಡಯಾಬಿಟೀಸ್ ಇದಾರ? ಯಾರಾದ್ರೂ ನಿಮ್ಮ ಮನೆಯಲ್ಲಿ ಇದಾರ? ಇವಾಗ ನಿನ್ನೆ ಪೇಪರ್ದಲ್ಲಿ ನೋಡಿ, 18 ವರ್ಷ ಹುಡುಗಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ರಾಯಚೂರಲ್ಲಿ ಸ್ಕೂಲಲ್ಲಿ. 14-15 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂದ್ರೆ ನೋಡಿ, ನಮ್ಮ ಹೆಲ್ತ್ ಎಲ್ಲಿವರೆಗೆ ಹೋಗಿದೆ, ಹೌದಲ್ಲ? ಯಾರಿಗೆ ಆರೋಗ್ಯವಂತರಾಗಿದ್ರೆ ಅಂತ ಯಾರಿಗೆ ಅಂತಾರೆ ಯಾರಾದ್ರೂ ಹೇಳ್ತೀರಾ? ಹೆಲ್ತ್ ಡೆಫಿನಿಷನ್, ಯಾರು ನಾವು ಆರೋಗ್ಯವಂತ ಆಗಿದ್ರೆ ಅಂತ ಯಾರಿಗೆ ಹೇಳ್ತೀವಿ? ನಾವು ಆರೋಗ್ಯವಂತ ಮನುಷ್ಯ ಅಂತ ಯಾರಿಗೆ ಕರಿತೀವಿ? ಹೇಳಿ, ಯಾರಾದ್ರೂ ಹೇಳಿ. ಗುಂಪಲ್ಲಿ ಬೇಕಾ ಗೊತ್ತವೆ. ಈಗ ನೋಡೋದು ಚೆನ್ನಾಗಿ ಕಾಣ್ತಿದ್ರೆ ನಾನು ಆರೋಗ್ಯವಂತವಾಗಿದೆ ಅಂತ ಅರ್ಥ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರುವುದೇ ಆರೋಗ್ಯ. ಯಾರು ದೈಹಿಕವಾಗಿ ಸದೃಢ ಆಗಿದ್ದಾರೆ, ಮಾನಸಿಕವಾಗಿ ಸದೃಢರಾಗಿದ್ದಾರೆ, ಸಾಮಾಜಿಕವಾಗಿ ಸದೃಢರಾಗಿದ್ದಾರೆ, ಸೊ ಅವರಿಗೆ ನಾವು ಆರೋಗ್ಯವಂತರಾಗಿ ಕೇಳ್ತೀವಿ. ಸೊ ನಾವು ಆರೋಗ್ಯವಾಗಿರೋಕ್ಕೆ ನಾವು ಏನ್ ಮಾಡ್ಬೇಕು? ಸೊ ಯಾವಾಗ್ಲೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕೇಳ್ತೀವಿ. ಸೊ 15 ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕಂದ್ರೆ ಸೊ ಅವ್ರದ್ದು ಆಹಾರ ಪದ್ಧತಿ ಹೇಗಿದೆ,
ಅವರ ಜೀವನ ಶೈಲಿ ಹೇಗಿದೆ? ಮುಂಚೆ ಎಲ್ಲ 60 ವಯಸ್ಸು 70 ವಯಸ್ಸು 80 ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಬೇರೆ ಕಾಯಿಲೆಗಳು ಬರ್ತಿದ್ವು. ಇವಾಗ ಒಂದು 20 ವಯಸ್ಸು ಆಗಿ ನೋಡಿ ಹೇರ್ ಫಾಲ್ ಆಗ್ತದೆ, ಗ್ರೇ ಹೇರ್ ಆಗ್ತದೆ. ಯಾಕೆ? ಇದೆಲ್ಲ ಕಾರಣ ಏನಂತಂದ್ರೆ ನಮ್ಮ ಜೀವನ ಶೈಲಿ ಮತ್ತೆ ನಮ್ದು ಆಹಾರ ಪದ್ಧತಿ. ಸೊ ಅದಕ್ಕೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಸರಿಯಾಗಿರ್ಬೇಕಂದ್ರೆ ನಾವು ನಮ್ಮ ದಿನಚರ್ಯ ಕರೆಕ್ಟ್ ಆಗಿರ್ಬೇಕು. ದಿನಚರ್ಯ ಅಂದ್ರೆ ಏನು? ದಿನದಲ್ಲಿ ಬೆಳಗ್ಗೆ ಎದ್ದೇಳಿಂದ ರಾತ್ರಿವರೆಗೂ ನಾವು ಏನ್ ಮಾಡ್ತೀವಿ, ಏನ್ ಮಾಡಬಾರದು, ಸೊ ಪಥ್ಯ ಏನ್ ಪಥ್ಯ ಮಾಡ್ಬೇಕು, ಏನ್ ತಿನ್ಬಾರ್ದು, ಏನ್ ತಿನ್ಬೇಕು, ನಾವ್ ಹೇಗಿರ್ಬೇಕು, ಹೇಗಿರ್ಬಾರ್ದು, ಇದೆಲ್ಲ ದಿನಚರ್ಯದಲ್ಲಿ ಬರುತ್ತೆ. ಸರಿನಾ? ಮೊಟ್ಟ ಮೊದಲಾಗಿ ದಿನಚರ್ಯದಲ್ಲಿ ಬ್ರಾಹ್ಮಿ ಮುಹೂರ್ತಿ ಅಂತ. ಬ್ರಾಹ್ಮಿ ಮುಹೂರ್ತಿ ಅಂದ್ರೆ ಏನು ಗೊತ್ತಾ ಯಾರಿಗಾದ್ರು? ನ್ಯೂಸ್ ಪೇಪರ್ ಯಾರು ಓದಲ್ಲ? ನಿಮ್ಮ ಇಂಟೆಸ್ಟೈನ್ ಸಣ್ಣ ಕರಳು ಇರುತ್ತಲ್ಲ ಅದ್ರದ್ದು ಮೊಟಿಲಿಟಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ಲ? ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳು, ಅದರದ್ದು ಮೊಟಿಲಿಟಿ ಜಾಸ್ತಿ ಆಗುತ್ತೆ. ಮೊಟಿಲಿಟಿ ಜಾಸ್ತಿ ಆಗೋದ್ರಿಂದ ಏನಂದ್ರೆ ನಿಮಗೆ ಬೆಳಗ್ಗೆ ಮಲ ವಿಸರ್ಜನೆಗೆ ಹೆಲ್ಪ್. ನಮ್ಮನೆ